ರಾಮನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದಿಂದ ಮಹಾತ್ಮ ಗಾಂಧಿ ಜಯಂತಿ ಆಚರಣೆ ಮಾಡಲಾಯಿತು. ಬುಧವಾರ ನಗರದ ಜೂನಿಯರ್ ಕಾಲೇಜು ಮೈದಾನದಿಂದ ಶಾಸಕ ಇಕ್ಬಾಲ್ ಹುಸೇನ್ ನೇತೃತ್ವದಲ್ಲಿ ಮಹಾತ್ಮ ಗಾಂಧಿ ಭಾವಚಿತ್ರದೊಂದಿಗೆ ತ್ರಿವರ್ಣ ಧ್ವಜ ಹಿಡಿದು ಕಾಮನಗೋಡಿ ವೃತ್ತ, ಎಂಜಿ ರಸ್ತೆ ಹಾದಿಯಾಗಿ ಅಂಬೇಡ್ಕರ್ ಭವನದವರೆಗೆ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಪಾದಯಾತ್ರೆಯಲ್ಲಿ ಜಿಲ್ಲೆಯ ಪ್ರಮುಖ ಮುಖಂಡರು ಭಾಗಿಯಾಗಿದ್ದು, ನಂತರ ಅಂಬೇಡ್ಕರ್ ಭವನದಲ್ಲಿ 155ನೇ ಜನ್ಮ ದಿನಾಚರಣೆ ಅಂಗವಾಗಿ ಸ್ವಚ್ಛತಾ ಆಂದೋಲನ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಗಳಿಗೆ ಶಾಸಕ ಎಚ್.ಎ. ಇಕ್ಬಾಲ್ ಹುಸೇನ್ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಪುಷ್ಪನಮನ ಸಲ್ಲಿಸಿದರು. ಈ ವರ್ಷ 2/10/2024ರಿಂದ 2/10/25 ಒಂದು ವರ್ಷ ಪೂರ್ತಿ ನಾವೆಲ್ಲರೂ ಕೂಡ ವಿವಿಧ ರೀತಿಯಲ್ಲಿ ನಾವು ನಮ್ಮ ಊರುಗಳಲ್ಲಿ, ಹಳ್ಳಿಗಳಲ್ಲಿ, ಪಂಚಾಯತ್ಗಳಲ್ಲಿ, ಹೋಬಳಿ ಮಟ್ಟದಲ್ಲಿ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಆಚರಣೆಯನ್ನು ಮಾಡಬೇಕಂತೇಳಿ ಸರ್ಕಾರದ ಒಂದು ಆದೇಶವನ್ನು ಮಾನ್ಯ KPCC ಅಧ್ಯಕ್ಷರು, ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವರ ಆದೇಶ ಕೊಟ್ಟಿದ್ದಾರೆ. ಆ ಒಂದು ದೃಷ್ಟಿಯಲ್ಲಿ ನಾನು ನಿಮ್ಮಲ್ಲೆಲ್ಲರೂ ಕೂಡ ಮನವಿ ಮಾಡಿಕೊಡ್ತೀನಿ. ಸಣ್ಣದಾಗಿ ಭಾಳ ಭಕ್ತಿಯಿಂದ ನಾವೆಲ್ಲರೂ ಕೂಡ ಒಂದು ವರ್ಷ ಸ್ಕೂಲಲ್ಲಾಗಲಿ ಅಥವಾ ಪಂಚಾಯತಿ ಮಟ್ಟದಲ್ಲಾಗಲಿ ಬೇರೆಯವರಿಗೆ, ಹಿರಿಕರಿಗೆ ಸನ್ಮಾನ ಮಾಡುವಂಥದ್ದು ಅಥವಾ ಚೆನ್ನಾಗಿ ಓದುವಂಥ ಮಕ್ಕಳಿಗೆ ನಾವೆಲ್ಲರೂ ಕೂಡ ಪ್ರೋತ್ಸಾಹವನ್ನು ಕೊಡುವಂಥದ್ದು ಅಥವಾ ಹಿರಿಯರಿಗೆ ಯಾರಿಗಾದ್ರೂ ನಾವು IAS, KS ಯಾರಾದರೂ ಸೇವೆಯನ್ನು ಮಾಡಿದಂಥವ್ರಿಗೆ ಗುರುತಿಸುವಂಥದ್ದು ಅಥವಾ ಯಾರಾದರೂ ದೇವಸ್ಥಾನ ಮತ್ತೊಂದಕ್ಕೆ ಶಾಲೆಗಳಿಗೆ ದಾನ ಧರ್ಮವಾಗಿ ಏನಾದರೂ ಅವ್ರ ಜಮೀನುಗಳನ್ನು ಕೊಟ್ಟಿದ್ರೆ ಅಂಥವ್ರಿಗೆ ಒಂದು ಸ್ಮರಣ ಕಾರ್ಯಕ್ರಮ ಅಥವಾ ಇದ್ದರೆ ಅವರಿಗೆ ಒಂದು ನೆನಪನ್ನು ಮಾಡುವಂಥದ್ದು. ಈ ರೀತಿ ಈ ಗಾಂಧಿ ಜಯಂತ್ಯೋತ್ಸವವನ್ನು ಇಡೀ ವರ್ಷ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ಸರ್ಕಾರದ ಒಂದು ಆದೇಶ ಇದೆ.